ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಳಗ ವೆಟ್ರನರಿ ಕೌನ್ಸಿಲಿಂಗ್ VCI ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡತಾನೆ. VCI ಕೌನ್ಸಿಲಿಂಗ್ ಏನಂದ್ರೆ ವೆಟ್ರನರಿ ಕೌನ್ಸಿಲಿಂಗ್ ಇಂಡಿಯಾ. ಮತ್ತು ನಮ್ಮ ಕರ್ನಾಟಕದೊಳಗೆ ವೆಟ್ರನರಿ ಕಾಲೇಜಿಗೆ ಏನೈತ್ಲ KE ಬೋರ್ಡ್ದಿಂದ ನಮ್ಮ KCET ನಡೆಸೋದ್ರ ಮುಖಾಂತರ ಹೋಗ್ಬೋದು. ಮತ್ತು ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿರುವಂಥ ಎಷ್ಟು ವೆಟ್ರನರಿ ಕಾಲೇಜಸ್ ಯಾವ್ಯಾವೆಲ್ಲ ಅದಾವಲ್ಲ, ಅಲ್ಲಿ ನೀವು ಏನೈತ್ಲ ಆಲ್ ಇಂಡಿಯಾ ಕೋಟಾ ಮುಖಾಂತರ ಅಡ್ಮಿಷನ್ ತಗೋಬೋದು. ಆದ್ರೆ ಏನೈತ್ಲ ಕಟ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ. ಮತ್ತು ಯಾರೆಲ್ಲ ವೆಟ್ರನರಿ ಮಾಡಬೇಕಾಗಿ ನೀವೇನೈತ್ಲ ವೆಟ್ರನರಿ ಮಾಡಬೇಕು ಮತ್ತು ನೀಟ್ ಒಳಗೂ ಕಡಿಮೆ ಮಾರ್ಕ್ಸ್ ಬಂದಿರ್ತೈತಿ, ಅಂಥವ್ರಿಗೆ ಏನೈತ್ಲ ಯೂಸ್ಫುಲ್ ಆಗ್ತೈತಿ. ಯಾಕಂದ್ರೆ ಇದ್ರ ಫೀಸನ್ನು ನೋಡ್ಬೇಕಂದ್ರೆ VCI ಕೌನ್ಸಿಲಿಂಗ್ ಮುಖಾಂತರ ಪ್ರೈವೇಟ್ ಕಾಲೇಜ್ ಒಳಗೆ ಅಡ್ಮಿಷನ್ ತೊಗೊಂಡ್ರೆ 6 ಲ್ಯಾಕ್ ಏನೈತ್ಲ ಫೀಸ್ ಐತಿ. ಮತ್ತು ಮ್ಯಾನೇಜ್ಮೆಂಟ್ ಸೀಟಿಗೆ ಏನೈತ್ಲ 8 ಲ್ಯಾಕ್ಸ್ ಫೀಸ್ ಇರ್ತೈತಿ. ಮತ್ತು ಬಹಳಷ್ಟು ಜನನು ಯೋಚನೆ ಮಾಡತ್ತಿರ್ತಾರೋ, ಅದಕ್ಕೋಸ್ಕರದ ಇದ್ರ ಕಂಪ್ಲೀಟ್ ವಿಡಿಯೋ ಅಂತೂ ಮಾಡತ್ತಾನೆ. ಯಾರಿಗೆಲ್ಲ ಯೂಸ್ಫುಲ್ ಅನ್ಸೈತಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ನೋಡ್ತಾ ಇರ್ಬೋದು ನೀವು ಪೇಮೆಂಟು ಮತ್ತು ರಿಜಿಸ್ಟ್ರೇಷನ್ ಏನೈತ್ಲ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಲಾಸ್ಟ್ ಡೇಟ್ 23 ಆಗಸ್ಟ್ ಏನೈತ್ಲ ಲಾಸ್ಟ್ ಡೇಟ್ ಐತಿ. ಮತ್ತು ಚಾಯ್ಸ್ ಫಿಲ್ಲಿಂಗ್ ಮತ್ತು ಸೀಟ್ ಚಾಯ್ಸ್ ಫಿಲ್ಲಿಂಗ್ ಅದು ಏನೈತ್ಲ 23ಗೆ ಏನೈತ್ಲ ಕೊನೆಯ ಡೇಟನ್ನು ಏನೈತ್ಲ ಕೊಟ್ಟಾರ. ನೆಕ್ಸ್ಟ್ ನೋಡ್ಬೇಕಂದ್ರೆ ಸೀಟ್ ಅಲೌಟ್ಮೆಂಟ್ ಏನೈತಿ 24th ಆಗಸ್ಟ್ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗ್ತೈತಿ. 25th ಅಂತೂ ಫೈನಲ್ ಸೀಟ್ ಏನೈತ್ಲ ರಿಸಲ್ಟು ಬರ್ತೈತಿ. ರಿಪೋರ್ಟಿಂಗ್ ಅಂದ್ರೆ 25th 31 ಮಟ ಏನೈತ್ಲ ರಿಪೋರ್ಟಿಂಗ್ ಐತಿ. ನೋಡ್ತಾ ಇರ್ಬೋದು ನೀವು. ಬಹಳಷ್ಟು ಸ್ಟೂಡೆಂಟ್ಸಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಟ್ರೈ ಮಾಡಿರಿ. ನನ್ನ ಮಾಹಿತಿ ಕೊಡಬೇಕಾಗಿತ್ತು. ನಾನು ಕೂಡ 2-3 ದಿನದಿಂದ ಎಕ್ಸಾಮ್ ನಮ್ಮೂ ಇರೋದ್ರಿಂದ ಒಂದು ಸ್ವಲ್ಪ ಕೊಟ್ಟಿಲ್ಲಾಗೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ತಿಳ್ಕೊಂಡನಿ. ಥ್ಯಾಂಕ್ ಯು.